ಅದಕ್ಕೆ ಕೋಡಿ ಎಷ್ಟೋ ನೀರು ಕೊಡಿ ಕೆರೆಗಳು ಕೋಡಿ ಬಿದ್ರೇನೆ ಬರೋದು. ಹೆಸರುಗಟ್ಟಿದ ಕೆರೆ ಮೇಲೆ ಯಾವ ಸಿನಿಮಾ ಮಾಡೋರು ಹೇಳಿ ನೋಡೋಣ. ಯಾವ ಸಿನಿಮಾದಲ್ಲಿ ಮಾಡಿ ಒಂದು ವಿಡಿಯೋದಲ್ಲಿ ಮಾತಾಡ್ತಿರೋದು ತಿಂಡಿ ಕೊಡಿಸ್ತಾರೆ ಅಂತ. ಬಿದ್ಗಿದ್ದು ಬಾರಲಿ. ಕಳ್ಳನ ಮಗ ಆಗ್ಲೇ ಹೋಗಿ ಕಾಟನ್ ಕ್ಯಾಂಡಿ ಎತ್ಕೊಂಡು ಓಡಿ ಬಂದವನೆ. ಪಿಂಕ್ ಆಗೋಯ್ತಾ? ಅವನ್ ತಿನ್ನೋದಲ್ಲರೆ ಮೇಕೆಗೂ ತಿನ್ನಿಸ್ತಾವನೆ. ಪಾಪ ಬಂದ್ಬಿಡ್ತು ಕೊಡಕ್ಕೆ. ಈ ಕೆರೆನ ನಾನು ಚಿಕ್ಕ ಹುಡುಗಿಯಿಂದ ನೋಡಿದ್ದೆ. ಫಸ್ಟ್ ಇದು 3 ಇಲ್ಲ 2 ಕಿಲೋಮೀಟರ್ಸ್ ಏರಿ, ಇದು ದೊಡ್ಡ ಏರಿ ಇದು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಹೆಸರುಘಟ್ಟ ಲೇಕಕ್ಕೆ ಬಂದಿದ್ದೀವಿ. ಇಲ್ಲಿ ಯಾವ ರೀತಿ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದೊಂಥರ ಏನಂತಾರೆ, ಸಂಡೇಸ್ ಹೊತ್ತು ವೀಕೆಂಡ್ ವಿಸಿಟ್ ಸ್ಪಾಟ್ ಆಗಿಬಿಟ್ಟಿದೆ. ಲವರ್ಸ್ದು ಫ್ಯಾಮಿಲಿ ಎಲ್ಲ ಆಗಿದೆ. ಬನ್ನಿ ಇಲ್ಲಿ ಯಾವ ರೀತಿ ಇದೆ ಅಂತ ಚಿಕ್ಕದಾಗೊಂದು ಬ್ಲಾಗ್ ಅಂದ್ಕೊಳ್ಳಿ, ಇದು ತೋರಿಸ್ತೀನಿ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಬನ್ನಿ ಹೆಸರುಘಟ್ಟ ಲೇಕ್ದು ಹಿಸ್ಟ್ರಿ ತಿಳ್ಕೊಳ್ಳೋಣ. ಏನಿದೆಯಪ್ಪ ಅಂತ ಹಿಸ್ಟ್ರಿ ಅಂದರೆ ತುಂಬ ಸೂಪರ್ ಆಗಿರೋ ಒಂದು ಹಿಸ್ಟ್ರಿ ಇದೆ. ಬನ್ನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದನ್ನು 1534ರಲ್ಲಿ ಕಟ್ಟಿಸ್ತಾರೆ. ಯಾರು ಕಟ್ಟಿಸ್ತಾರೆ ಅಂದರೆ ವಿಜಯನಗರದ ಅರಸರಾದಂಥ ಅಚ್ಯುತ ದೇವರಾಯರವರು ಕಟ್ಟಿಸ್ತಾರೆ. ಈ ಕೆರೆಗೆ ನೀರೆಲ್ಲಿಂದ ಬರುತ್ತೆ ಅಂದರೆ ನಂದಿ ಬೆಟ್ಟದಿಂದ ಬರುತ್ತೆ. ಇದನ್ನು ಅರ್ಕಾವತಿ ನದಿ ಅಂತ ಸಹ ಕರೀತಾರೆ. 184 ಕೆರೆ ನೀರು ತುಂಬಿ ಕೂಡಿ ಹೊಡೆದ್ರೆ ಈ ಕೆರೆ ತುಂಬುತ್ತೆ. ಹಾಗೆ ಅಚ್ಯುತ ದೇವರಾಯರವರು ಕೆರೆ ಕಟ್ಟಿಸೋದು ಅಲ್ಲದೆ ಅಲ್ಲಿ ಒಂದು ದೇವಸ್ಥಾನ ಸಹ ಕಟ್ಟಿಸ್ತಾರೆ. ಅದರ ಹೆಸರು ಚಂದ್ರಮೌಳೇಶ್ವರ ಅಂತ. ಇದು ಶಿವನ ದೇವಸ್ಥಾನ ಆಗಿರೋದ್ರಿಂದ ಇದಕ್ಕೆ ಶಿವ ಸಮುದ್ರ ಅಂತ ಸಹ ಹೆಸರು ಬರುತ್ತೆ. ಇದಾಗಿ 200 ವರ್ಷ ಆದಮೇಲೆ ಮೈಸೂರಿನ ರಾಜರು ಇದನ್ನು ಅಭಿವೃದ್ಧಿಗೊಳಿಸಲು ಬರ್ತಾರೆ. ಆವಾಗ ಇದಕ್ಕೆ ಹೆಸರುಘಟ್ಟ ಅಂತ ಹೆಸರು ಬರುತ್ತೆ. ಮೊದಲು ಇದಕ್ಕೆ ಶಿವ ಸಮುದ್ರ ಅಂತ ಹೆಸರಿರುತ್ತೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕುಡಿಯುವ ನೀರಿನ ಕೊಡಬೇಕು ಜನತೆಗೆ ಅಂತ ಮೈಸೂರಿನ ರಾಜರು ಯೋಚಿಸಿ ಇದನ್ನು ಅಭಿವೃದ್ಧಿಗೊಳಿಸ್ತಾರೆ. ವಿಶ್ವೇಶ್ವರಯ್ಯನವರು ಬೆಂಗಳೂರಿನ ಜನತೆಗೆ ಕುಡಿಯುವ ನೀರಿನ ಕೊಡಬೇಕು ಅಂತ ಹೆಸರುಘಟ್ಟದಿಂದ ಗ್ರಾವಿಟಿ ಫ್ಲೋಯಿಂದ ಸೋಲ್ದೇವನಹಳ್ಳಿವರೆಗೂ ತರ್ತಾರೆ. ಅಲ್ಲಿಂದ ಮಲ್ಲೇಶ್ವರಂಗೆ ಪಂಪ್ ಮುಖಾಂತರ ನೀರನ್ನು ಕಳಿಸ್ತಾರೆ. ಅಲ್ಲಿಂದ ಬೆಂಗಳೂರಿನ ಮನೆಗೆ ನಲ್ಲಿ ಮುಖಾಂತರ ಕುಡಿಯುವ ನೀರನ್ನು ಹೆಸರುಘಟ್ಟ ಸೈಡಿಂದ ಬಂದರೆ ಫಸ್ಟ್ ನಮಗೆ ಸಿಗೋದು ದೇವಸ್ಥಾನ ತೋರಿಸ್ತೀನಿ. ನೀವು ಹೆಸರುಘಟ್ಟ ಸೈಡಿಂದ ಬಂದರೆ ಫಸ್ಟ್ ನಿಮಗೆ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಈ ಕೆರೆ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹಾಕಿದ್ದಾರೆ. ಇಲ್ಲಿ 72 ಅಡಿ ನೀರು ಇರುತ್ತೆ. ಹಾಗೆ ಇಲ್ಲಿ 36 ಲಕ್ಷ ಮಿಲಿಯನ್ ಲೀಟ್ರು ನೀರು ಇಲ್ಲಿ ಸಂರಕ್ಷಣೆ ಆಗುತ್ತಂತೆ. ನೀವು ನೋಡ್ಬೋದು, ಎಲ್ಲ ಇಲ್ಲೇ ಇದೆ. ಇದು 1894 ಅಂದರೆ ಮೈಸೂರಿನ ರಾಜರು ಕಟ್ಟಿಸೋ ಅಂತ ಇಯರ್ ಅದು. ಬನ್ನಿ ಈಗ ದೇವಸ್ಥಾನದೊಳಗೆ ಹೋಗಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ. ಈ ದೇವಸ್ಥಾನದ ಹೆಸರು ದುರ್ಗಾಂಬ ದೇವಸ್ಥಾನ ಅಂತ. ಇಲ್ಲಿ ಮೊಸರನ್ನ ಮತ್ತು ಒಕ್ಕಲವರು ಬಂದು ಇಲ್ಲಿ ಕೋಳಿ ಕುಯ್ಕೊಂಡು ಹೋಗ್ತಾರೆ. ಅವ್ರು ಅಂದ್ಕೊಂಡಿದ್ದಾದರೆ ಇಲ್ಲಿ ಬಂದು ಆ ಥರ ಕಾರ್ಯ ಮಾಡ್ಕೊಂಡು ಹೋಗ್ತಾರೆ. ಅಡುಗೆ ಮಾಡೋರು ಇಲ್ಲೇ ಮಾಡ್ತಾರೆ, ಕೆಲವರು ಕುಯ್ಕೊಂಡು ಹೋಗ್ತಾರೆ. ನೀವು ನೋಡ್ಬೋದು ಇಲ್ಲೆಲ್ಲ ಮೊಸರನ್ನ ಆ ಥರ ಎಲ್ಲ ಪೂಜೆ ಮಾಡ್ತಿದ್ದಾರೆ. ಈ ಕಲ್ಲು ದೇವಿ ವಿಗ್ರಹ ಇದೆಯಲ್ಲ, ಈ ಕಲ್ಲು ಕೆರೆಯಲ್ಲಿ ಸಿಕ್ಕಿದ್ದು ಅಂತಾರೆ. ಆ ಕಾರಣ ದೇವಿ ಆಕಾರದಲ್ಲಿ ಕೆತ್ತಿ ಎಲ್ಲ ಸೌದೋಗುತ್ತೆ. ಅದನ್ನು ತಿರ್ಗೋ ಕೆತ್ತಿ ದೇವಸ್ಥಾನ ಹೊಸದಾಗಿ ನಿರ್ಮಾಣ ಮಾಡಿ ಪೂಜಿಸ್ತಿದ್ದಾರೆ. ನೀವು ನೋಡ್ಬೋದು ದೇವಸ್ಥಾನ ಎಲ್ಲ ಹೊಸದಾಗಿ ಕಟ್ಟಿರೋದು. ಫುಲ್ಲು ಇವೆಲ್ಲ ಸೇಫ್ಟಿ ಹಾಕ್ಬಿಟ್ಟಿದ್ದಾರೆ, ಕೆರೆಗೆ ಯಾರು ಬೀಳಬಾರ್ದು ಅಂತ. ನೋಡಿ, ನಾನು ಹೇಳಿದ್ಮೇಲೆ ಆವಾಗಲೇ ಕೋಳಿಯನ್ನೆಲ್ಲ ಬಲಿ ಕೊಡ್ತಾರೆ ಅಂತ. ಹಾಗೆ ಯಾರು ತಂದು ಇಟ್ಟಿದ್ದಾರೆ ಬಲಿ ಕೊಡೋಕ್ಕೆ. ನಾನು ಇಲ್ಲಿಗೆ ನಮ್ಮ ಫ್ಯಾಮಿಲಿ ಒಂದಿಗೆ ಬಂದಿದ್ದೆ. ಇಲ್ಲಿಂದ ಫುಲ್ ಫನ್ನಿ ಬ್ಲಾಗ್ ಶುರು ಆಗುತ್ತೆ. ನೋಡಿ, ಎಂಜಾಯ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಈ ಕೆರೆನ ನಾನು ಚಿಕ್ಕ ಹುಡುಗಿಯಿಂದ ನೋಡಿದ್ದೀನಿ. ಯಾಕೆಂದರೆ ನಮ್ಮ ಅಮ್ಮನ ತವ್ರ ಮನೆಯೇ ಇದು, ಈ ಊರು ಹೆಸರುಘಟ್ಟ. ಹಾಗಾಗಿ ನಾವು ಇದೇ ಫಸ್ಟ್, ಎಷ್ಟೋ ಒಂದು 25 ಇಯರ್ಸ್ ಆದಮೇಲೆ ಇದೇ ಫಸ್ಟ್ ಟೈಮ್ ತುಂಬಿರೋದು ಒಂಥರ ಕೆರೆ. ಈಗ ನಾನು ಫಸ್ಟ್ ಟೈಮ್ ಬಂದಾಗ 72 ಏನೋ ಇತ್ತು, ಈಗ 68 ಏನೋ ಆಗಿದೆ ನೀರಿನ ಅಡಿ. ಕಳ್ಳನ ಮಗ ಆಗಲೇ ಹೋಗಿ ಕಾಟನ್ ಕ್ಯಾಂಡಿ ಎತ್ಕೊಂಡು ಓಡಿ ಬಂದವನೆ.
ಈಗ ನಾನು ನಡ್ಕೊಂಡು ಬರ್ತಾ ಇದ್ದೀನಲ್ಲ, ಇದು ಐವರ್ಕಂಠಪುರ ಗೌರ್ಮೆಂಟ್ ಸ್ಕೂಲು. ನಿಮಗೆ ತೋರಿಸ್ತೀನಿ ರೀ. ಅಲ್ಲಿ ದೂರದಲ್ಲಿ ಸೇತುವೆ ಏರಿ ಕಾಣ್ತಿದೆಯಲ್ಲ, ಅಲ್ಲಿಂದ ಮದ್ರೆಗೆ ಜಾಯ್ನ್ ಆಗೋ ರೋಡ್ವರೆಗೂ ಏರಿ ಇದೆ. ಇದು ಹೆಸರುಘಟ್ಟ ಏರಿ ಅಂತ. ಆಲ್ಮೋಸ್ಟ್ ಇಲ್ಲ ಏನು ಪ್ರಯೋಜನ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಒಳ್ಳೊಳ್ಳೆ ಕಂಟೆಂಟ್ಗೆ ಕೊಡ್ತಾ ಇರ್ತೀನಿ. 10 ರೂಪಾಯಿ ಜಾಸ್ತಿ ರೇಟ್ ಮಾಡಿಬಿಟ್ಟಿದ್ರೆ ಮೊದಲು ಇದ್ದಂಗಿಲ್ಲ. ಅವಾಗ 2 ರೂಪೀಸ್ 5 ರೂಪೀಸು. ನಾವು ಕೇಳೋದಂಗೆ ಫ್ರೆಶಾಗಿ ಮಾಡ್ಕೊಡೋರು. ಕೂದಲು ಅನ್ನೋರಲ್ಲ. ಇಲ್ಲ ಏನು ಪ್ರಯೋಜನ. ಯಾರು ಲೆಮನ್ ಜ್ಯೂಸು ಕಲರ್ ಆಗಿರಬೇಕು ಅಂದರೆ ಕಾಂಟ್ಯಾಕ್ಟ್ ಪ್ರಜ್ವಲ್. ನಾನು ಎಷ್ಟೋ ದೂರ ಓಡ್ಬಿಟ್ಟೆ. ನೋಡಿ ಅಲ್ಲಿದೆ ಅಂಕಲ್, ಅಲ್ಲೋ ತಾನೇ ಅಷ್ಟು ದೂರದಿಂದ ಓಡಿ ಬಂದವನೇ ಎಲ್ಲೋ ಕಲರ್ ಬೇಕು ಅಂತ. ಟೇಸ್ಟ್ ಹಂಗೆ ಅದೇನಪ್ಪ, ಕಲರ್ ಮಾತ್ರ ಚೇಂಜ್ ಮಾಡೋಲ್ಲ. ಇಲ್ಲ ಇದಂತೂ ಸುಟ್ಟಿರೋ ಎಷ್ಟು ಸುಟ್ಟೋಗಿರುತ್ತೆ. ಫಸ್ಟ್ ದೂರದಿಂದ ಇದೆ ಏನಂದ್ರೆ ಇದು ಒಲೆಗೇನಾದ್ರೂ ಸೌದೆ ಹಾಕಿದಾಗ ಬರುತ್ತಲ್ಲ ಹೊಗೆ ಸ್ಮೆಲ್ಲು, ಹಂಗೆ ಡಿಟ್ಟು. ಟೇಸ್ಟ್ ಸೂಪರ್ ಆಗಿದೆ. ಇದು ನೀರು ತಗೋತಿದ್ದು ಬೇಸಿಗೆಗಾಲ ಇದ್ರೂ 2 ತಗೊಳ್ಳಿ ಕಲರ್ ಕಲಿಸೋಡಿ ಕುಡೀರಿ. ಆಮೇಲೆ ನಿಂಬೆ ಮೀನು ಸಣ್ಣಗೆ ಸಿಹಿ ನಿಂಬೆ ಸಕ್ಕರೆ ಮಾಡೋದು. ಕೇಕ್ ಕೊಡಿ, ಎಷ್ಟೋ ನೀರು ಕೊಡಿ. ಕೆರೆಗಳು ಕೊಡಿದ್ರೆ ಬರೋದು. ಅವನು ತಿನ್ನೋದಲ್ಲರೆ ಮೇಕೆಗೂ ತಿನ್ನಿಸ್ತಾವನೆ. ಪಾಪ ಬಂದ್ಬಿಡ್ತು ಕೊಡಕ್ಕೆ. ರಜು ಏನು ಹೇಳ್ತೀಯಪ್ಪ ನಮ್ಮ ವ್ಯೂವರ್ಸ್ಗೆ? ಈ ಜಾಗ ತುಂಬಾ ಚೆನ್ನಾಗಿದೆ. ಯಾವಾಗಾದ್ರೂ ಬರ್ರಿ. ನೀರು ಕೆರೆ ತುಂಬಿದಾಗ ನ್ಯೂಸ್ ಅಲ್ಲಿ ಹಾಕ್ತಾರೆ, ಕೇಳ್ತಿದ್ದ ದಿನಾನೇ ಬಂದ್ಬಿಡ್ರಿ. ಆದ್ರೆ ಸೈಕ್ಲೋನ್ ಆಗಿದೆ ಅಂದ್ರೆ ಬರಕ್ ಹೋಗ್ಬಿಡ್ರಿ, ಯಾಕಂದ್ರೆ ಇದಿಷ್ಟು ಜಾಗ ನೀರಾಗಿರುತ್ತೆ. ಯಾವ್ದಾವ್ದು ಗೊತ್ತಿಲ್ಲ ನನಗೆ, ಹೇಳಿದ್ದಾರೆ. ಸೈಕ್ಲೋನ್ ಆದ್ರೆ ಇದಿಷ್ಟು ಪಾಪ, ಇದಿಷ್ಟು ಜಾಗ ಎಲ್ಲ ಪಾಪ ನೋಡಿ. ಪಾಪ ಇಲ್ಲಿ 70 ಅಡಿ ನೀರು ಬಂತು ಅಂದ್ರೆ ಇವ್ರಿಗೆಲ್ಲ ನೋಟಿಸ್ ಹೋಗುತ್ತೆ, ಈ ಮನೆ ಎಲ್ಲ ಮುಳುಗೋಗುತ್ತೆ, ಖಾಲಿ ಮಾಡಿ ಅಂತ. ಈಗಲೂ ನೋಡ್ಬೋದು ಸುತ್ತಮುತ್ತ ಎಲ್ಲ ನೀರು ನಿಂತಿದೆ. ಇದೆಲ್ಲ ತುಂಬಿಬಿಡುತ್ತೆ ನೋಡಿ. ಆ ಕಡೆ ಎಲ್ಲ ನೋಡಿ, ಅದೆಂಡು ಕಾಣಿಸ್ತಿಲ್ಲ. ನನ್ನ ಬದಲು ನಮ್ಮ ಯೂಟ್ಯೂಬ್ ಚಾನಲ್ಲಿ ನನ್ನ ತಮ್ಮ ಹೆಸರುಘಟ್ಟ ಲೇಕ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದಾನೆ. ನೋಡಿ ಅಲ್ಲಿ ಬೋಟ್ ಇದೆ. ತೆಪ್ಪ ಅದು ಬೋಟ್ ಅಲ್ಲಿ, ತೆಪ್ಪನ ಯಾವ್ದೋ ಗೊತ್ತಿಲ್ಲ ಬೋಟು. ಆದ್ರೆ ಅಲ್ಲಿ ಫಿಶಿಂಗ್ ಮಾಡ್ತಿದ್ರು. ಒಂದು ವಿಡಿಯೋದಲ್ಲಿ ಮಾತಾಡ್ತಿರೋದು ತಿಂಡಿ ಕೊಡಿಸ್ತಾರೆ ಅಂತ. ವುಡ್ಡಿದೆ ನೋಡಿ, ವುಡ್ಡಿದು ಇದೆ. ಅದು ಉಡ್ಡಲ್ಲಪ್ಪ ಬಂಗಾರ, ಅದು ಉಡ್ಡದೆ. ಉಡ್ಡು ಮತ್ತೆ ಅದು ಯಾವ್ದೋ ಪೇಪರ್ ಹಾಕಿದ್ದಾರೆ ಅದ್ರ. ಪ್ಲಾಸ್ಟಿಕ್ ಚೆನ್ನಾಗಿರೋದು ಯಾವತ್ತು. ರಜು, ನಿಂಗೂ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಡೋದಾ? ಏನು ಮಾಡ್ತೀಯಾ? ಡೈಲಿ ವ್ಲಾಗ್ಗಳನ್ನ ಎತ್ಕೊಂಡೋಗಿ ಹಾಕೋದಷ್ಟೇ. ಎತ್ಕೊಂಡೋಗಿ ಹಾಕ್ತಾನೆ, ಮಾಡ್ಬಿಟ್ಟು ಹಾಕಲ್ಲ ಅವನು. ಇನ್ನೇನು ಕಂಪ್ಯೂಟರ್ ಎತ್ಕೊಂಡೋಗಿ ಹಾಕೋದಷ್ಟೇ. ಬಿದ್ಗಿದೋತು ಬಾರಲ್ಲಿ ಐಕನ್ ತಿನ್ನಕ್ಕೆ ಕರ್ಕೊಂಡು ಹೋಗ್ತಾವನೆ, ಅವನೇ ಕೊಡಿಸ್ತಾನಂತೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ವ್ಯೂವರ್ಸಿಗೆ ಮಾತ್ರ ಬೇಜಾರಾಗಲ್ಲ. ನಾನ್ ಸ್ಟಾಪ್ ಮಾತು ನೋಡಿ. ಅಲ್ಲಿ ಇವಾಗ ಹೋಗಿ ನಮ್ಮ ಹೆಸರುಘಟ್ಟದ ಕೆರೆ ಮೇಲೆ ಯಾವ ಸಿನಿಮಾ ಮಾಡ್ಯಾರ ಹೇಳಿ ನೋಡೋಣ. ಯಾವ ಸಿನಿಮಾದಲ್ಲಿ ಮಾಡಿದ್ರು ಕಿರಿಕ್ಪಟ್ಟಿಯಲ್ಲಿ ಮಾಡಿದ್ರು ಈ ಜಾಗ. ನಾನು ನಮ್ಮ ಡ್ಯಾಡಿ ಕುತ್ಕೊಂಡು ನೋಡ್ತಿದ್ರು, ರಾತ್ರಿ ಹಾಕಿದ್ರು, ನಮ್ಮ ಮಮ್ಮಿ ಮಾಡ್ಕೊಂಡಿದ್ರು. ಅಪ್ಪ ಇಲ್ಲಿ ಎಲ್ಲ ನೋಡಂಗಿದೆ, ಈ ಜಾಗ ಎಲ್ಲ ನೋಡ್ದಂಗಿದೆ. ಎಲ್ಲ ನಿಮಗೆ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡಿ. ಇದೇ ಜಾಗದಲ್ಲಿ ಇನ್ನ ಬರ್ದಿರೋದು ಇದೆ ನೋಡಿ. ಇಲ್ಲಿ ಅಲ್ಲಿ ಲೈಟಾಗಿದೆ. ರಕ್ಷಿತ್ ಶೆಟ್ಟಿ ಬರೀತಾರಲ್ಲ, ಅದೇ ಜಾಗ ಇದು. ಬೇಕಾದ್ರೆ ವಿಡಿಯೋ ಹಾಕ್ತೀನಿ ನೋಡಿ, ಸೈಡ್ ಕ್ಲಿಪ್ಪಲ್ಲಿ ಇಲ್ಲಿ ಬರುತ್ತೆ. ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತ ಅಣ್ಣನು ಫೋನ್ ಎತ್ಕೊಂಡು ವಿಡಿಯೋ ಮಾಡಿಕೊಂಡು, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ, ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಕೂತಿದ್ದಾನೆ. ಏನರೆಲ್ಲ ಎಡಿಟ್ ಮಾಡ್ತೀಯ, ಕಂಪ್ಯೂಟರ್ಗೆ ಹಾಕತ್ತಾನೆ ಅಂತೆ. ಸೊ ನೋಡಿ ಈ ಮರ ನೋಡಿ, ಯಾವುದೋ ಶೇಪ್ ನೋಡಿ, ಹಾಫ್ ಸರ್ಕಲ್ ಇದ್ದಂಗಿದೆ. ಈಗ ನಾವಿಲ್ಲಿ ಏನಾದರೂ ಅವನು ಅಲ್ಲಿಂದ ಬರ್ಸ್ಕೊಂಡು ಬಂದಾನೆ. ವಾಟರ್ ಮೆಲನ್ ಬೇಕು, ವಾಟರ್ ಮೆಲನ್ ನೋಡೋಣ ಬನ್ನಿ ಎಷ್ಟು ಹೇಳ್ತಿದ್ದಾರೆ ಅಂತ ಹೇಳ್ತೀನಿ. ಡ್ಯಾಮೇಜ್ ಆಗ ಇದು ಸೈಕನ್ನ ಸೈಫನ್ ನೋಡಿ. ಆ ಡ್ಯಾಮ್ ಓಪನ್ ಆಯ್ತು ಅಂದ್ರೆ ನಾನು ಹೇಳಿಲ್ಲ, ಅಲ್ಲೆಲ್ಲ ಪಾಪ ಅವ್ರ ಮನೆಯೆಲ್ಲ ಮುಳುಗೋಗ್ಬಿಡುತ್ತೆ. ಅಲ್ಲಿ ತೂತಾಗಿ ಡ್ಯಾಮೇಜ್ ಆಗಿ ನೀರು ಹೋಗ್ತಾ ಐತೆ. ಇನ್ನೂ ನೀರು ಹೋಗಿಲ್ಲ, ಅದು ಡ್ಯಾಮೇಜ್ ಆಗೋಗಿದ್ದು. ಅಲ್ಲಿಂದ ಬರ್ತಿದ್ದೆ
ಸೇಫನ್ ಆದಾಗ ಇದು ಫುಲ್ಲು ನೀರು ಓಪನ್ ಆಗುತ್ತೆ. ಇದು ವಾಟರ್ ಮಿಲನ್ ಪೀಸ್ 10 ರೂಪಾಯಿ. ಪೀಸ್ 10 ರೂಪಾಯಿ. ಎಷ್ಟು ಪೀಸ್ ಬೇಕು? 2 ಪೀಸ್ ಕೊಡಿ. ಮಸಾಲ ಒಂದಕ್ಕೆ ಮಸಾಲ ಕೊಡ್ತಾ ಇದ್ದೀರಾ ಇನ್ನೊಂದು ಇಸ್ಕೊ. 2 ಪ್ಲೇಟ್ ತಗೊಂಡಿದ್ದೀರಿ. ಈಗ ಅಮ್ಮ ಅವ್ರಿಗೆಲ್ಲ ಒಂದು ನಾವು ತಗೊಳ್ಳೋಣ. ನೋಡಮ್ಮ ಕಲ್ಲಂಗಡಿ ಹಣ್ಣು. ಹೆಂಗಿದೆ ಟೇಸ್ಟ್ ನೋಡಿ. ಅಯ್ಯೋ ಅದೇನು ಇದು ಟೇಸ್ಟ್ ನೋಡಿ ಅಂತ. ಓಕೆ ಗಾಯ್ಸ್, ಈ ವಿಡಿಯೋ ನಾವು ಇಲ್ಲಿಗೆ ಎಂಡ್ ಮಾಡ್ತೀನಿ.